ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಜೀವನವನ್ನು ಸಮತೋಲನಪಡಿಸುವಂತಹ ಕಲೆಯನ್ನು ಜನ್ಮತಃ ವರವಾಗಿ ಪಡೆದುಕೊಂಡು ಹುಟ್ಟಿರುವಂತಹ ತುಲಾರಾಶಿ ಸ್ನೇಹಿತರೆ, ನೀವು ನಿಮ್ಮ ಜೀವನದಲ್ಲಿ ಸುಖವಾಗಿರಲು, ನೆಮ್ಮದಿಯಾಗಿರಲು, ಸಂತೋಷವಾಗಿರಲು, ಜೀವನ ಎಂಬ ಯುದ್ಧವನ್ನು ಗೆಲ್ಲಲು, ವಿಜಯ ಪತಾಕೆಯನ್ನು ಹಾರಿಸಲು ಯಾವ 5 ಪ್ರತಿಜ್ಞೆಗಳನ್ನು ಕೈಗೊಳ್ಳಬೇಕು ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಪ್ರತಿಯೊಬ್ಬರೂ ಹೊಸ ವರ್ಷದ ಪ್ರಾರಂಭದಲ್ಲಿ ಕೆಲವು ಸಂಕಲ್ಪಗಳನ್ನು, ರೆಸಲ್ಯೂಷನ್ಸ್ಗಳನ್ನು ಹಾಕಿಕೊಳ್ತೇವೆ. ಆದರೆ ಯಾರೂ ಅದನ್ನು ಫಾಲೋ ಮಾಡೋದಿಲ್ಲ. ಆದರೆ ತುಲಾರಾಶಿಯವರು ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ 5 ಪ್ರತಿಜ್ಞೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಜೀವನ ತಂಗಾಳಿಯಂತೆ ಬಹಳ ತಂಪಾಗಿ ಆನಂದಮಯವಾಗಿರುತ್ತದೆ. ತುಲಾರಾಶಿಯವರು ಮಾಡಬೇಕಾದಂತಹ ಮೊದಲನೆಯ ಪ್ರತಿಜ್ಞೆ, ನನ್ನ ಜ್ಞಾಪಕ ಶಕ್ತಿಯನ್ನು ವೃದ್ಧಿಪಡಿಸಿಕೊಳ್ಳುತ್ತೇನೆ ಅಂತ ಮಾಡಬೇಕು. ತುಲಾರಾಶಿಯವರಿಗೆ ನಂಬಿಕೆ ದ್ರೋಹ ಜಾಸ್ತಿ ಆಗೋದು, ನಿಮ್ಮ ಒಳ್ಳೆಯತನವನ್ನು ತಪ್ಪಾಗಿ ಬೆಳೆಸಿಕೊಳ್ಳುತ್ತಾರೆ. ನಿಮ್ಮ ಮರೆವು ನಿಮ್ಮ ದೊಡ್ಡ ಶತ್ರು ಅಂತಲೇ ಹೇಳಬಹುದು. ನೀವು ಈ ಮರೆಯುವ ಗುಣವನ್ನು ನಿಮ್ಮ ಸಂಬಂಧಿಕರು, ಸ್ನೇಹಿತರು, ಶತ್ರುಗಳು, ಈ ಸಮಾಜದವರು ಅಸ್ತ್ರವಾಗಿ ಬಳಸಿಕೊಳ್ಳುತ್ತಾರೆ. ಹೇಗೆ ಜ್ಞಾಪಕ ಶಕ್ತಿಯನ್ನು ವೃದ್ಧಿಪಡಿಸುವುದು ಅಂತ ನಿಮಗೆ ಕ್ವಶನ್ ಬರಬಹುದು. ನೀವು ನಿಮ್ಮ ಜೀವನದಲ್ಲಿ ಆದಂತಹ ಘಟನೆಗಳನ್ನು ಒಂದು ಪೆನ್ನು ಹಾಗೂ ಪೇಪರನ್ನು ತೆಗೆದುಕೊಂಡು ಬರಿತಾ ಹೋಗಿ. ನಾಳೆ ಆಫೀಸಲ್ಲಿ ಎಷ್ಟು ಗಂಟೆಗೆ ಮೀಟಿಂಗ್ ಇದೆ, ನಾಳೆದು ಶೆಡ್ಯೂಲ್ ಎಲ್ಲ ನೀಟಾಗಿ ಒಂದು ಪೆನ್ನು ಪೇಪರ್ ತೊಗೊಂಡು ಬರಿತಾ ಹೋಗಿ. ಆ ಬುಕ್ಸ್ನ ನಿಮ್ಮ ಬಳಿನೇ ಇಟ್ಕೊಳ್ಳಿ. ಆವಾಗ ನೀವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಜೀವನದ ಈವೆಂಟ್ಸ್ಗಳನ್ನು, ಘಟನೆಗಳನ್ನು ಮೆಮೊರೈಸ್ ಮಾಡ್ತಾನೆ ಇರಬೇಕಾಗುತ್ತೆ. ನೀವು ಯಾರಿಗಾದರೂ ಹಣವನ್ನು ಕೊಟ್ಟರೆ ಅವರಿಗೆ ಎಷ್ಟು ಹಣ ಕೊಟ್ಟಿದ್ದೇನೆ, ಯಾವ ಡೇಟಲ್ಲಿ ಕೊಟ್ಟಿದ್ದೇನೆ ಅಂತ ದಾಖಲೆ ಸಮೇತ ಬರೆದಿಟ್ಕೊಳ್ಬೇಕಾಗುತ್ತೆ. ಹೆಣ್ಣು ಮಕ್ಕಳಾದರೆ ಅಡಿಗೆ ಮಾಡುವಾಗ ಉಪ್ಪು ಹಾಕಿರುವುದನ್ನು ಮರೆತಿರುತ್ತೀರಾ? ಊಟಕ್ಕೆ ಕುಳಿತಾಗ ನೆನಪಾಗುತ್ತದೆ, ಅಯ್ಯೋ ಅಡಿಗೆಗೆ ಉಪ್ಪೇ ಹಾಕಿಲ್ವಲ್ಲ ಅಂತ. ಹಾಗೆಯೇ ಯಾವುದೇ ವಿಷಯದಲ್ಲೂ ಸರಿ ಮೈ ಮರೆಯಬೇಡಿ. ತುಲಾರಾಶಿಯವರು ಬಹಳ ತನ್ಮಯರಾಗುತ್ತೀರಾ. ಈ ತನ್ಮಯತೆಯಲ್ಲಿ ಮುಖ್ಯವಾದಂತಹ ಘಟನೆಗಳನ್ನು ನೆನಪಿಟ್ಟುಕೊಳ್ಳುವುದನ್ನು ಮರೆಯುತ್ತೀರಾ. ಈ ಮರೆವು ನಿಮ್ಮ ಅಭಿವೃದ್ಧಿಗೆ, ನಿಮ್ಮ ದುಃಖಕ್ಕೆ ಕಾರಣವಾಗುವುದರಿಂದ ನಾನು ಮೈಮರೆಯದೆ ಬಹಳ ಎಚ್ಚರಿಕೆಯಿಂದ ನನ್ನ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳುತ್ತೇನೆ ಎಂಬಂತಹ ದೃಢವಾದ ಪ್ರತಿಜ್ಞೆಯನ್ನು ಮಾಡಿ. ಎರಡನೆಯ ಶಪಥ, ಎಲ್ಲರನ್ನೂ ಬ್ಲೈಂಡ್ ಆಗಿ ಕಣ್ಣು ಮುಚ್ಚಿಕೊಂಡು ನಂಬುವುದಿಲ್ಲ. ಎಲ್ಲರನ್ನೂ ರಿಸರ್ಚ್ ಮಾಡಿ ಆನಂತರನೇ ನಂಬುತ್ತೇನೆ. ಅವರು ಒಳ್ಳೆಯವರ ಕೆಟ್ಟವರ ಎಂದು ಟೈಮ್ ತೆಗೆದುಕೊಳ್ಳಿ. ಯಾರನ್ನು ಕುರುಡಾಗಿ ನಂಬಬೇಡಿ. ನಂಬಿದರೆ ನಿಮ್ಮ ಬೆನ್ನಿಗೆ ಚೂರಿ ಹಾಕುವವರೇ ಹೆಚ್ಚಾಗಿರ್ತಾರೆ. ನಿಮ್ಮ ಭಾವನೆಗಳ ಜೊತೆ ಆಟವಾಡುತ್ತಾರೆ. ನಿಮ್ಮ ಹಣವನ್ನು ಲೂಟಿ ಮಾಡುತ್ತಾರೆ. ನಿಮ್ಮ ಹತ್ತಿರ ಸಾಲ ತೆಗೆದುಕೊಳ್ಳುವಾಗ ನಿಮ್ಮನ್ನು ಹೊಗಳಿ ಅವರ ಕೆಲಸ ಮುಗಿದ ನಂತರ ನಿಮ್ಮ ಮೇಲೆ ಪ್ರತೀಕಾರವನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತಾರೆ. ಕೆಟ್ಟ ಜನರ ಬೆಣ್ಣೆಯಂತಹ ಮಾತಿಗೆ ಮರುಳಾಗದೆ ಪ್ರಾಕ್ಟಿಕಲ್ ಆಗಿ ಯೋಚನೆಯನ್ನು ಮಾಡಿ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಎಂಬಂತಹ ದೃಢವಾದ ಪ್ರತಿಜ್ಞೆಯನ್ನು ಮಾಡಿ. ಹೊಗಳುವವರನ್ನು ಎಂದಿಗೂ ನಂಬಬಾರದು ಎಂಬಂತಹ ಪ್ರತಿಜ್ಞೆಯನ್ನು ನಿಮಗೆ ನೀವೇ ಮಾಡಿಕೊಳ್ಳಿ. ಎಲ್ಲರ ಮೇಲೂ ಒಂದು ಹದ್ದಿನ ಕಣ್ಣನ್ನು ಇಡಬೇಕಾಗುತ್ತದೆ. ಎದುರುಗಡೆ ಇರುವವರ ತಂತ್ರಕ್ಕೆ ಸುಲಭವಾಗಿ ಬಲಿಪಶುವಾಗುವುದಿಲ್ಲ ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿ. ಮೂರನೆಯದಾಗಿ, ನಿಮ್ಮ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ. ನಿಮಗೆ ಒಂದು ಸಣ್ಣ ಕೆಮ್ಮು, ನೆಗಡಿಯಾದರೂ ಅದನ್ನು ನಿರ್ಲಕ್ಷ್ಯ ಮಾಡದೆ ಆರೈಕೆಯನ್ನು ಮಾಡಿಕೊಳ್ಳಿ. ನನ್ನ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡುವುದಿಲ್ಲ ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿ. ತುಲಾರಾಶಿಯವರಿಗೆ ಸಾಮಾನ್ಯವಾಗಿ ಸೈನಸ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇದ್ದೇ ಇರುತ್ತದೆ. ಅತಿ ಬೇಗ ಶೀತಕ್ಕೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಪದೇ ಪದೇ ಕಾಡ್ತಾನೆ ಇರುತ್ತೆ ನಿಮಗೆ. ಆದ್ದರಿಂದ ಆರೋಗ್ಯಕರ ಆಹಾರವನ್ನು ಸೇವಿಸಬೇಕು, ಯೋಗ ಮಾಡಬೇಕು, ಧ್ಯಾನ, ಪ್ರಾಣಾಯಾಮ ಮಾಡುವುದರಿಂದ ನಿಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಬಹುದು. ಆರೋಗ್ಯ ಚೆನ್ನಾಗಿದ್ದರೆ ನಿಮ್ಮ ಜೀವನದಲ್ಲಿ ಉಲ್ಲಾಸ, ಉತ್ಸಾಹದಿಂದ ಯಾವ ಸಾಧನೆಯನ್ನಾದರೂ ಮಾಡಬಹುದು. ನಾಲ್ಕನೆಯದಾಗಿ, ಹಣದ ಉಳಿತಾಯ ಮಾಡುವಂತಹ ಪ್ರತಿಜ್ಞೆಯನ್ನು ಮಾಡಿ. ಸಮಯವನ್ನು, ಹಣವನ್ನು ವಿನಾಕಾರಣ ವ್ಯರ್ಥ ಮಾಡುವುದಿಲ್ಲ. ಬೇರೆಯವರಿಗಾಗಿ ದುಂದುವೆಚ್ಚ ಮಾಡುವುದಿಲ್ಲ ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿ. ಹಣವಿದ್ದರೆ ತುಲಾರಾಶಿಯವರಿಗೆ ಹಬ್ಬದ ವಾತಾವರಣನೇ.
ಹಣವನ್ನು ಹೆಚ್ಚಾಗಿ ಪ್ರೀತಿಸುವವರು ನೀವೇ. ಹೆಚ್ಚು ಹಣವನ್ನು ಬಹಳ ಸಂತೋಷವಾಗಿ ಬಹಳ ತೃಪ್ತಿದಾಯಕವಾಗಿ ಖರ್ಚು ಮಾಡುವವರು ತುಲಾರಾಶಿಯವರೇ. ಆದ್ದರಿಂದ 12 ರಾಶಿಗಳಲ್ಲಿಯೂ ತುಲಾರಾಶಿ ಅತ್ಯಂತ ಶ್ರೀಮಂತ ರಾಶಿ ಅಂತಲೂ ಹೇಳ್ತಾರೆ. ಆದರೆ ನಿಮ್ಮ ದುಂದು ವೆಚ್ಚದಿಂದ ನಿಮ್ಮ ಕೈಯನ್ನು ಬರಿದಾಗಿಸಿಕೊಳ್ತೀರಾ. ಒಂದು ಪರಿಸ್ಥಿತಿ ಬಂದಾಗ ನಿಮ್ಮ ಬಳಿ ಹಣವಿಲ್ಲದೆ ಪರದಾಟ ಮಾಡಬೇಕಾದಂತಹ ಸ್ಥಿತಿ ಎದುರಾಗುತ್ತದೆ. ಆದ್ದರಿಂದ ಸಮಯವನ್ನು ಹಣವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುತ್ತೇನೆ ಎಂಬಂತಹ ನಿರ್ಧಾರವನ್ನು ಸಂಕಲ್ಪವನ್ನು ಇವತ್ತೇ ಮಾಡಿ ಅವಶ್ಯಕತೆಗೆ ಮೀರಿ ಖರ್ಚು ಮಾಡಬಾರದೆಂಬ ಪ್ರತಿಜ್ಞೆಯನ್ನು ನಿಮಗೆ ನೀವೇ ಮಾಡಿಕೊಂಡು ಪಾಲಿಸಿ ನೋಡಿ. 5ನೆಯ ಪ್ರತಿಜ್ಞೆ, ತುಲಾರಾಶಿಯವರು ಎದುರುಗಡೆ ಇರುವವರಿಗೆ ಬಹಳ ಬೇಗ ಆಕರ್ಷಿತರಾಗುವಂತಹ ಅವರ ಪ್ರೀತಿಯಲ್ಲಿ ಅತಿ ಸುಲಭವಾಗಿ ಬೀಳುತ್ತೀರಾ. ನಿಮ್ಮ ಈ ಗುಣವನ್ನು ನಿಮ್ಮ ಎದುರುಗಡೆಯವರು ದುರುಪಯೋಗ ಪಡಿಸಿಕೊಂಡು ನಿಮ್ಮಿಂದ ದೂರವಾಗುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಮಾನಸಿಕವಾಗಿ ಕುಗ್ಗುತ್ತೀರಾ. ನಿಮ್ಮ ಪ್ರೀತಿ, ಕರುಣೆ, ಸಹಾನುಭೂತಿ ಈ ಗುಣಗಳಿಂದ ನೀವೇ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಲುಕಿ ಹಾಕಿಕೊಳ್ತೀರಾ. ಆನಂತರ ಈ ಜಗತ್ತನ್ನು ದೂಷಿಸುತ್ತೀರಾ. ನಿಮ್ಮ ಮನಸ್ಸಿನ ಪರಿವರ್ತನೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಿ. ನಿಮ್ಮ ಮನಸ್ಸಿಗೆ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಸಿ ನಿಮ್ಮ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವುದನ್ನು ಕಲಿತರೆ ನೀವು ಗೆಲ್ಲುವುದನ್ನು, ಸಂತೋಷವಾಗಿರುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.